ಸೊ ಹೈ ಫ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹ ಜ್ಯೋತಿ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೃಹ ಜ್ಯೋತಿ ಅಂತ ಅಂದ್ರೆ ನಮಗೆ ಏನು ನೆನಪಾಗುತ್ತೆ ಅಂತಂದ್ರೆ 200 ಯೂನಿಟ್ ಫ್ರೀ ಕರೆಂಟ್ ಅನ್ನೋದು ನೆನಪಾಗುತ್ತೆ. ಹೌದು, ನೀವು ಬಾಡಿಗೆ ಮನೆಯಲ್ಲಿರಲಿ ಸ್ವಂತ ಮನೆಯಲ್ಲಿರಲಿ ಎಲ್ಲರಿಗೂ 200 ಯೂನಿಟ್ ಫ್ರೀ ಇತ್ತು. ನಾವು ಸೌಲಭ್ಯಗಳನ್ನೆಲ್ಲನೂ ಉಪಯೋಗಿಸ್ಕೊಳ್ತಾ ಇದ್ದೀವಿ ಕೂಡ. ಇನ್ನು ಮೇನ್ ಡೌಟ್ ಏನಪ್ಪಾ ಅಂತಂದ್ರೆ ನಾವು ಇವಾಗ ಓನ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಿದೀವಿ, ಸ್ವಂತ ಮನೆಗೆ ಹೋಗ್ತಾ ಇದೀವಿ. ನೀವು ಹೋಗ್ತಾ ಇದ್ದೀರೋ, ನಿಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದಾರೋ, ಇಲ್ಲ ಈಗಿರುವಂತಹ ಬಾಡಿಗೆ ಮನೆನ ಬಿಟ್ಟು ಬೇರೆ ಒಂದು ರೆಂಟ್ ಹೌಸ್ಗೆ ಹೋಗ್ತಾ ಇದ್ವಿ. ಅವಾಗ ಏನ್ ಮಾಡಬೇಕು, ಗೃಹ ಜ್ಯೋತಿ ಯೋಜನೆ ನಾವು ಇವಾಗ ಈ ಮನೆಯಲ್ಲಿ ಯೂಸ್ ಮಾಡ್ಕೋತಾ ಇದ್ವಿ 200 ಯೂನಿಟ್ ಅಷ್ಟು. ಚೇಂಜ್ ಮಾಡ್ತಾ ಇದೀವಲ್ಲ, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು, ಹೇಗೆ ವಿಚಾರಿಸೋದು, ಎಷ್ಟು ಯೂನಿಟ್ ಫ್ರೀ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಗೊಂದಲಗಳನ್ನ ನನ್ನ ಕಾಮೆಂಟ್ ಅಲ್ಲಿ ತಿಳಿಸಿದ್ರಿ. ಇದನ್ನ ಸಾಲ್ವ್ ಮಾಡೋಣ, ಕ್ವಿಕ್ ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ, ಅದನ್ನ ಕ್ಲಾರಿಫೈ ಮಾಡೋಣ ಅಂದ್ಬಿಟ್ಟೆ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ, ಇವಾಗ ನಮ್ಮ ಸರ್ಕಾರ ಯಾವಾಗ ಬಂತು, ಅವರು ಕೊಟ್ಟಂತ ಭಾಗ್ಯಗಳಲ್ಲಿ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಫ್ರೀ ಬಸ್ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿದೆ ಅಲ್ವಾ. ಯಾವಾಗ ಅಪ್ಲೈ ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆಲ್ಲರಿಗೂ 200 ಯೂನಿಟ್ ಫ್ರೀ ಆಗಿ ಸಿಕ್ತು. ಇವಾಗ ನೀವೇನಾದ್ರೂ ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಅವ್ರ ಮನೆ ಚೇಂಜ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ 200 ಯೂನಿಟ್ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ, ಕಮ್ಮಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತಂದ್ರೆ 53 ಯೂನಿಟ್ ವರ್ಗು ಉರಿಸಬಹುದು. ಅದಕ್ಕಿಂತ ಪ್ಲಸ್ 10 ಯೂನಿಟ್ ಎಕ್ಸ್ಟ್ರಾ ಅಂದ್ರೆ 63 ಯೂನಿಟ್ ಅಷ್ಟು ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ನಮಗೆಲ್ಲ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲೇನೆ ಯಾರು ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀವಿ, ಅವರು 200 ಯೂನಿಟ್ ಒಳಗಡೆನೆ ಯೂಸ್ ಮಾಡ್ಕೋಬೇಕು. ಬಟ್ ನೀವು ಇವಾಗ ಚೇಂಜ್ ಮಾಡ್ತಾ ಇದ್ದೀರಾ, ಮನೆ ಚೇಂಜ್ ಮಾಡ್ತಾ ಇದ್ದೀರಾ, ಅವರು ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಓನ್ ಹೌಸ್ಗೆ ಹೋಗ್ತಿದ್ದೀರಾ ಅಂತಂದ್ರೆ ಜಸ್ಟ್ ನೀವು 63 ಯೂನಿಟ್ ಮಾತ್ರ ಫ್ರೀ ತಗೋಬಹುದು. ಅದಕ್ಕಿಂತ ಜಾಸ್ತಿ ಏನಾದ್ರೂ ಯೂಸ್ ಮಾಡಿದ್ರಿ ಅಂತಂದ್ರೆ ಕರೆಂಟ್ ಬಿಲ್ನ ಎಷ್ಟು ಬಂದಿರುತ್ತೋ ಅಷ್ಟನ್ನ ನೀವು ಪೇ ಮಾಡಲೇಬೇಕಾಗುತ್ತೆ. ಇದು ಬಂದಿರುವಂತಹ ಕ್ವಿಕ್ ಅಪ್ಡೇಟ್. ನಾವು ಎಲ್ಲಿ ವಿಚಾರಿಸಬೇಕು, ಎಲ್ಲಿ ಕೇಳಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದ್ರೆ ನಾರ್ಮಲಿ ನೀವು ಮೊದಲೆಲ್ಲ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ರಿ ಅಲ್ಲೇ ಅಪ್ಲೈ ಮಾಡ್ಬೋದು. ನಂಬರ್ 1, ಮೈಸೂರು 1, ಗ್ರಾಮ್ 1 ಈ ಥರ ಎಲ್ಲ ಇರುತ್ತೆ. ಅಲ್ಲಿ ಹೋಗಿ ಅಪ್ಲೈ ಮಾಡಿದ್ರೆ ಸಾಕು. ಅಂದರೆ ಅಪ್ಲೈ ಮಾಡಿ ನೀವು ಎನ್ಕ್ವೈರಿ ಮಾಡಿದ್ರೆ ಸಾಕು. ಅವ್ರು ಕಂಪ್ಲೀಟ್ ಡೀಟೇಲ್ನ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಬಟ್ ಇವಾಗ ಪ್ರೆಸೆಂಟ್ ನೀವು ಇರುವಂಥ ಮನೇಲೇನೆ 200 ಯೂನಿಟ್ನ ಫ್ರೀಯಾಗಿ ತಗೋತಿದ್ದೀರಾ ಅಂತಂದರೆ, ಚೇಂಜ್ ಮಾಡಿದ್ರಿ ಅಂತ ಅಂದರೆ ನಿಮಗೆ 63 ಯೂನಿಟ್ ಮಾತ್ರ ಫ್ರೀ ಸಿಗುತ್ತೆ. 200 ಯೂನಿಟ್ ನೀವು ಉರ್ಸೋಂಗೆ ಇಲ್ಲ. ನಾವು ಯೂಸ್ ಮಾಡ್ಬೋದಲ್ವಾ, ಏನಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅಂತೆಲ್ಲ ಅಂದ್ಕೊಂಡಿದ್ರೆ ಅಲ್ಲೆಲ್ಲ ಎಂಟ್ರಿ ಆಗಿರುತ್ತೆ, ನೀವು ಅಪ್ಲೈ ಎಲ್ಲ ಮಾಡಿರ್ತೀರ ಅಲ್ವಾ. ನಾವು ಚೇಂಜ್ ಮಾಡ್ತಾ ಇದೀವಿ, ಓನ್ ಹೌಸ್ಗೆಲ್ಲ ಹೋಗ್ತಿದ್ದೀವಿ ಅಂತ. ಸೊ ಇಲ್ಲ, ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. 63 ಯೂನಿಟ್ಗಿಂತ ಜಾಸ್ತಿ ಉರಿಸ್ತೀರಿ ಅಂತ ಅಂದರೆ ಜಾಸ್ತಿ ನೀವು ಪೇ ಮಾಡಲೇಬೇಕು. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ.